ಮೊನ್ನೆಯಿಂದ ಪ್ರಾರಂಭವಾದಂತಹ ಪಾದಯಾತ್ರೆಯಲ್ಲಿ ಕಾಂಗ್ರೆಸ್ ಸರ್ಕಾರ ಯಾವ ಪರಿಶಿಷ್ಟ ಪಂಗಡ ಪರಿಶಿಷ್ಟ ವರ್ಗಗಳ ಹೆಸರನ್ನ ಹೇಳ್ಕೊಂಡು ಅಧಿಕಾರಕ್ಕೆ ಬಂತು, ಆ ಹಣವನ್ನ ನುಂಗಿ ನೀರು ಕುಡಿತಾ ಇರ್ತಕ್ಕಂಥದ್ನ ಬಿಜೆಪಿ ಮತ್ತೆ ಜೆಡಿಎಸ್ ಎಲ್ಲ ನಾಯಕರು ಪಾದಯಾತ್ರೆಯನ್ನ ಮಾಡಿ ರಾಜ್ಯದ ಜನತೆಗೆ ತಲುಪಿಸುವಂತಹ ಸಂದರ್ಭಗಳಲ್ಲಿ ಮೈಸೂರು ತವರು ಜಿಲ್ಲೆ, ಇಲ್ಲಿಯ ಸನ್ಮಾನ್ಯ ಮುಖ್ಯಮಂತ್ರಿಗಳು ಹಲವಾರು ಕಡೆ ಫ್ಲೆಕ್ಸ್ಗಳನ್ನು ಹಾಕಿ ಸರ್ಕಾರಿ ಜಾಗ, ಸರ್ಕಾರಿಯ ಸ್ಥಳ ಯಾವುದೇ ಅನುಮತಿ ಇಲ್ಲ, ಪೊಲೀಸ್, ಜಿಲ್ಲಾಡಳಿತ, ನಗರ ಪಾಲಿಕೆ ಈ ಮೂವರು ಅಧಿಕಾರಿಗಳನ್ನ ತಮ್ಮ ಕೈಗೊಂಬೆಯಾಗಿ ಮಾಡಿಕೊಂಡು ಇಲ್ಲ ಸಲ್ಲದ ಆರೋಪಗಳನ್ನ ಜೆಡಿಎಸ್ ಮತ್ತು ಬಿಜೆಪಿ ನಾಯಕರ ಮೇಲೆ ಮಾಡ್ತಾ ಇರ್ತಕ್ಕಂಥದ್ದು. ಅದಕ್ಕೆ ಸನ್ಮಾನ್ಯ ಖುದ್ದು ಸಿದ್ದರಾಮಯ್ಯನವರೇ ಸಾಥನ್ನ ಕೊಡ್ತಾ ಇರ್ತಕ್ಕಂಥದ್ದು ನಾಚಿಕೆಗೇಡಿ ಸಂಗತನ. ನೋಡಿ, ನೆನ್ನೆ ಒಂದು ಫ್ಲೆಕ್ಸ್ ಹಾಕಿದ್ರು ಇಲ್ಲಿ. ಕುಮಾರಣ್ಣವರಿಗೆ ಮಾಜಿ ಪ್ರಧಾನಿ ದೇವೇಗೌಡರ ಹಣ ಕಟ್ತಾರೆ, ಇನ್ನೂ ಕೂಡ ಹಣ ಮಂಜೂರಾತಿ ಆಗಿಲ್ಲ ಅಂತ, ನಿವೇಶನ ಮಂಜೂರಾತಿ ಆಗಿಲ್ಲ ಅಂತೇಳಿ 7/1/2013 ಕೊಟ್ಟಿರ್ತಕ್ಕಂಥ ಎಂಡೋಸ್ಮೆಂಟ್ ನೋಡಿ, ಅಲ್ಲಿ LED ನಲ್ಲಿ ಬರ್ತಾ ಇದೆ. ಜೊತೆಗೆ ನೋಡಿ ಇಲ್ಲಿದೆ. ಹಾಗಾಗಿ ಬದಲಿ ನಿವೇಶನವನ್ನ ಕೂಡ ನೀಡಿರುವುದಿಲ್ಲ ಅಂತ ಕೊಟ್ಟಿರ್ತಕ್ಕಂಥದ್ದು. ಇದು ಮೊದಲನೇ ಅವರ ಹೆಸರು. ಇನ್ನು ಎರಡನೇ ಹೆಸರು ಶೈಲಕ್ಕ, ಕುಮಾರಣ್ಣವರ ಸಹೋದರಿ. ಮೈಸೂರಲ್ಲಿ ಅವ್ರಿಗೆ ನಿವೇಶನನೇ ಕೊಟ್ಟಿಲ್ಲ, ಅವ್ರ ಹೆಸರನ್ನ ಉಲ್ಲೇಖ ಮಾಡ್ತಾರೆ. ಇನ್ನು ನೋಡಿ 16ನೇದು ರೂಪಾ ಪ್ರಿಯದರ್ಶಿನಿ, ದೇವೇಗೌಡರ ಹತ್ತಿರದ ಸಂಬಂಧಿ, ವಿಳಾಸ ಗೊತ್ತಿಲ್ಲ. ಮಾನ್ಯ ಸಿದ್ದರಾಮಯ್ಯನವರೇ ನೋಡಿ, ಇಲ್ಲಿ ತಂದಿದ್ದೀನಿ ಅದ್ರ ವಿಳಾಸ. ಇದು ನಮ್ಮ ಭಾರತೀಯ ಜನತಾ ಪಾರ್ಟಿಯ ವಿಧಾನ ಪರಿಷತ್ನ ನಿಮ್ಮ ಸಂಬಂಧಿಕರಿದ್ದಾರಲ್ಲ, ಎಚ್ ವಿಶ್ವನಾಥ್ ಅವರ ಸ್ವಂತ ಅಕ್ಕನ ನಿವೇಶನ. ಇದು ದೇವೇಗೌಡರ ಕುಟುಂಬದ, ಇದು ದೇವೇಗೌಡರ ಕುಟುಂಬದ ಸ್ವಾಮಿ. ನೋಡಿ ಅಲ್ಲಿ ಪ್ಲೇ ಮಾಡಿದ್ದೀನಿ, ಅದು ಅಡ್ರೆಸ್. ಇನ್ನು ಎರಡನೇ ವಿಚಾರ, 4-1 ಆದಂತ ಸಂದರ್ಭದಲ್ಲಿ ಯಾರಾದ್ರೂ ರೈತರು ಬಂದು ಹಣನ ಅವರ ಜಮೀನನ್ನ ಬಿಟ್ಕೊಡಿ ಅಂದ್ರೆ ಮುಖ್ಯಮಂತ್ರಿಗಳ ಪರಮಾಧಿಕಾರ. ನೀವು ಫ್ಲೆಕ್ಸ್ ಅಲ್ಲಿ ಹಾಕಿದ್ದೀರಲ್ಲ, ಅದು 4-1, 5-1, 6-1, 10-1, 10-2, 16-1, 16-2 ಆಗಿರ್ಲಿಲ್ಲ. ಅದು ಅವಾರ್ಡ್ ಆಗಿರ್ಲಿಲ್ಲ, ಪ್ರಾಥಮಿಕ ಅಧಿಸೂಚನೆ ಆಗಿತ್ತು. ಆದ್ರೆ ಅದನ್ನ ಕುಮಾರಣ್ಣ ಕೈ ಬಿಡ್ಲಿಲ್ಲ. 2002ರಲ್ಲಿ ಯಾರು ಸ್ವಾಮಿ ಮುಖ್ಯಮಂತ್ರಿ? ಅಶೋಕಣ್ಣ ಯಾರು 2002ರಲ್ಲಿ ಮುಖ್ಯಮಂತ್ರಿ? ಅಶೋಕಣ್ಣ 2002ರಲ್ಲಿ ಮುಖ್ಯಮಂತ್ರಿ ಯಾರು? ಎಸ್.ಎಂ. ಕೃಷ್ಣ. ನಗರಾಭಿವೃದ್ಧಿ ಮಂತ್ರಿ ಯಾರು? 2002 ಯಾರು? 2002ರಲ್ಲಿ ಉಪಮುಖ್ಯಮಂತ್ರಿಗಳು. ಅವರು ಮಾಡಿರ್ತಕ್ಕಂಥದ್ದು ಕೇರಗಳ್ಳಿನ 52 ಎಕರೆ ತೆಗೆದು ನೋಡಿ ದಾಖಲಾತಿನ. ನಂತರ ಸಿದ್ದರಾಮಯ್ಯನವರು ಹೇಳಿದ್ದಾರೆ, ನಾನು ಭೂಸ್ವಾಧೀನದಿಂದ ಕೈ ಮುಡಿ ಅಂತ ಹೇಳಿದವರೆಲ್ಲ ಭೂಮಿನ ನುಂಗಿರವ್ರ. ಮಾನ್ಯ ಮುಖ್ಯಮಂತ್ರಿಗಳೇ, 10/8/2008ರಲ್ಲಿ
ಇದೇ ಜೆಡಿಎಸ್ ಪಕ್ಷದ ಕಾರ್ಯಕರ್ತರ ಬ್ರೌನಿಂದ ಉಪಮುಖ್ಯಮಂತ್ರಿ ಆಗಿದ್ದಾರೆ ಯಾರು ಸ್ವಾಮಿ? ಯಾರು? ಇದೇ ಮುಖ್ಯಮಂತ್ರಿಗಳು. ತೋರ್ಸಪ್ಪ ಅದ ನೋಡಿ ಇಲ್ಲಿ. ಭೂ ಸ್ವಾಧೀನದಿಂದ ಕೈ ಬಿಡಿ. ನೀವು ಕೊಟ್ಟಿರ್ತಕ್ಕಂಥ ಲೆಟ್ರು ಈಗ ತೀರ್ಮಾನ ಮಾಡಿ. ಮೊನ್ನೆ ಫ್ಲೆಕ್ಸ್ ಹಾಕಿದಿರಲ್ಲ, ನಿಮ್ಮೆಲ್ಲ ಅಧಿಕಾರಿಗಳನ್ನ ಜೊತೆಲಿಟ್ಕೊಂಡು ಬರೀ ಸುಳ್ಳು, ಬರೀ ಮೋಸ ಇದನ್ನ ಹೇಳ್ಕೊಂಡು ಈ ರಾಜ್ಯದಲ್ಲಿ ನೀವು ಅಧಿಕಾರಕ್ಕೆ ಬಂದಿರತಕ್ಕಂಥದ್ದು. ಅಥವಾ ನಾನು ಹೇಳಿರೋ ತಪ್ಪಿದ್ರೆ ನಮ್ಮಲ್ಲಿ ಡೆಫರ್ಮೇಶನ್ ಹಾಕಿ ಎಲ್ಲ ದಾಖಲಾತಿಗಳು ನಿನ್ ಮುಂದೆ ಇಟ್ಟಿದ್ದೀನಿ. ಎಷ್ಟು ಹೇಳಿ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ನಾಯಕರಿಗೆ, ಇಲ್ಲಿ ನಂತರ ಇದ್ದೀರ ಸಣ್ಣ ಸಣ್ಣ ನಾಯಕರು, ಮುಖಂಡರು, ಯಾವುದೇ ಸಣ್ಣ ಪುಟ್ಟ ತಪ್ಪಾದ್ರೂ ಅಲ್ಲಲ್ಲಿ ಬೆಕ್ಕಿ ಕಟ್ಟಿಗಿರ್ದ ಮುಂದಿನ ಚುನಾವಣೆಯಲ್ಲಿ ಕುಮಾರಣ್ಣವರ, ಸನ್ಮಾನ್ಯ ಶ್ರೀ ಯಡಿಯೂರಪ್ಪನವರ, ಸನ್ಮಾನ್ಯ ಶ್ರೀ ವಿಜೇಂದ್ರ ಅವರ, ಸನ್ಮಾನ್ಯ ಶ್ರೀ ನಿಖಿಲ್ ಕುಮಾರಸ್ವಾಮಿ ಅವರ, ಈ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯರ ನೇತೃತ್ವದಲ್ಲಿ ನಿಮ್ಮ ಹೋರಾಟದಲ್ಲಿ 170 ಸೀಟನ್ನ